ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆ ಮಹತ್ವ ಮತ್ತು ಮಾದರಿ ಸಂಗ್ರಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಎಸ್ ಮೋಹನ್ ಕುಮಾರ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಿವಕುಮಾರ್. ಡಾಕ್ಟರ್ ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಮೋಹನ್ ಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತಿನ ದಿವಸ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಮತ್ತು ಮಹತ್ವ ಮತ್ತು ಮಾದರಿ ಸಂಗ್ರಹಣೆ ಮಾಡುವಂತಹ ವಿಧಿವಿಧಾನಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ತಾವೇ ವಿಚಾರ ಆರಂಭ ಮಾಡಿ ಡಾಕ್ಟರ್ ಶಿವಕುಮಾರ್ ಅವರೇ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮಣ್ಣು ಒಂದು ನೈಸರ್ಗಿಕವಾದ ಸಂಪತ್ತು. ನಮಗೆ ಆಹಾರ ಮತ್ತು ಬಟ್ಟೆ ಮತ್ತು ನಮ್ಮೆಲ್ಲ ಬೇಕುಗಳಿಗೆ ಕೊಡತಕ್ಕಂಥದ್ದು ಅಂತ ಮೂಲ ಹುಡುಕ್ತಾ ಹೋದರೆ ನಮಗೆ ಮಣ್ಣು ಅಂತ ಗೊತ್ತಾಗುತ್ತೆ. ಮಣ್ಣು ನಮ್ಮ ರೈತನ ಕಣ್ಣು ಅಂತಲೂ ಹೇಳ್ತೀವಿ. ಯಾಕೆ ರೈತನ ಕಣ್ಣು ಅಂತ ಹೇಳ್ತೀವಿ ಅಂದರೆ, ಇವತ್ತು ಕೃಷಿಯ ಮೂಲ ಅಂತ ಹುಡುಕ್ರೆ ಅದಕ್ಕೆ ಮಣ್ಣು ನಮ್ಮದು ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕು ಅಂದರೆ ಅಲ್ಲಿ ಬೆಳೆಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳು, ತೇವಾಂಶ ಮತ್ತು ಒಂದು ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ಆ ದಿಸೆಯಲ್ಲಿ ನಾವಿವತ್ತು ಮಣ್ಣನ್ನು ಅತ್ಯಂತ ಪ್ರಮುಖವಾಗಿ ಮಹತ್ವವನ್ನು ಕೊಟ್ಟು ಇವತ್ತು ಜಾಣ್ಮೆಯಿಂದ ನಾವು ನಿರ್ವಹಣೆ ಮಾಡ್ತಾಯಿದ್ದೀವಿ. ಮತ್ತು ಇವತ್ತಿನ ದಿನಮಾನಗಳಲ್ಲಿ ಮಣ್ಣು ಆರೋಗ್ಯನೂ ಕೂಡ ಕೆಡ್ತಾ ಇದೆ. ಯಾಕೆ ಅಂದರೆ ನಾವು ಮಾಡ್ತಿರುವಂಥ ಕೃಷಿ ಪದ್ಧತಿ, ನಾವು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತೀವಿ ಮತ್ತು ಹೆಚ್ಚು ಕೀಟನಾಶಕಗಳನ್ನು ಬಳಕೆ ಮಾಡ್ತೀವಿ. ಆದರೆ ಎಲ್ಲ ಒಂದು ಕಾರಣಗಳಿಂದ ಇವತ್ತು ಮಣ್ಣಿನ ಒಂದು ಆರೋಗ್ಯವನ್ನು ಕೂಡ ಹದಗೆಡ್ತಾ ಬರ್ತಾ ಇದೆ, ಅಂದರೆ ಕುಂಠಿತಗೊಳ್ತಾ ಇದೆ. ಅಂತಹ ಒಂದು ಮಣ್ಣನ್ನು ನಮಗೆ ಇವತ್ತು ನಿರ್ವಹಣೆ ಮಾಡಬೇಕಾಗಿದೆ. ಬೆಳೆಗಳಿಗೆ ಪೋಷಕಾಂಶಗಳು ಕೊಡ್ತಕ್ಕಂಥದ್ದು ಮತ್ತು ನಮ್ಮೆಲ್ಲ ಏನು ಬೇಕುಗಳಿಗೆ ಎಲ್ಲ ಪೂರೈಸ್ತಕ್ಕಂಥದ್ದೇ ನಮ್ಮ ಮಣ್ಣು. ಅಂತಹ ಮಣ್ಣನ್ನು ನಾವು ಸಮೃದ್ಧಿ ಮಾಡಬೇಕು ಮತ್ತು ರಕ್ಷಿಸಬೇಕು ಮತ್ತು ಅದನ್ನು ನಾವು ಕಾಪಾಡಬೇಕು ಮುಂದಿನ ಪೀಳಿಗೆಗೆ ಅಂತ ನೋಡಿಕೊಂಡಾಗ ನಮಗೆ ಮೊದಲನೇದಾಗಿ ಉಳಿಸೋದು ಅಂತಂದರೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಅಂದರೆ ಏನು ಅಂತ ಮೊದಲನೇ ತಿಳ್ಕೊಳ್ಳೋಣ. ಮಣ್ಣು ಪರೀಕ್ಷೆ ಕೃಷಿನಲ್ಲಿ ನಮ್ಮ ಕೃಷಿಯ ಒಂದು ವೈಜ್ಞಾನಿಕ ಮೂಲ ಅಂತ ನಾವು ಕರಿತೀವಿ. ಯಾಕೆ ಅಂದರೆ ಬೆಳೆಗಳಿಗೆ ಬೇಕಾಗುವಂಥ ಪೋಷಕಾಂಶಗಳ ಒದಗಿಸದೆ ಮಣ್ಣು. ಸಾಮಾನ್ಯವಾಗಿ ಗಿಡಗಳಿಗೆ 17 ಪೋಷಕಾಂಶಗಳು ಬೇಕಾಗಿರ್ತದೆ. ಆ 17 ಪೋಷಕಾಂಶಗಳನ್ನು ನಾವು ಸಾರಜನಕ, ರಂಜಕ, ಪೊಟ್ಯಾಷು ಮತ್ತು ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು ಮತ್ತು ಲಘು ಪೋಷಕಾಂಶಗಳಾದ ಕಬ್ಬಿಣ, ಸತು ಮತ್ತು ಕಾಪರು ಮತ್ತು ಬೋರಾನ್ ಅಂತಕ್ಕಂಥದ್ದು ಕೊಡುತ್ತಕ್ಕಂಥದ್ದೇ ಮಣ್ಣು. ಮತ್ತು ಸಾವಯವ ಇಂಗಾಲ, ಆಮ್ಲಜನಕ, ಜಲಜನಕವನ್ನು ಗಾಳಿ ಮುಖಾಂತರ ಇಟ್ಕೊಳ್ತೇವೆ. ಆದರೆ ನಮ್ಮ ಮಣ್ಣಿನಲ್ಲಿ ಏನು ಪೋಷಕಾಂಶಗಳ ಕೊರತೆ ಇದೆಯೋ ಮತ್ತು ಲಭ್ಯತೆ ಎಷ್ಟಿದೆ ಮತ್ತು ಅದರ ಒಂದು ಗುಣಧರ್ಮವನ್ನು ತಿಳ್ಕೊಬೇಕು ಅಂದಾಗ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಮಾಡಿದಾಗ ಮಾತ್ರ ಅದರ ಲಭ್ಯತೆ ಏನು ಅಂತ ಗೊತ್ತಾಗುತ್ತೆ. ನಾವು ಆ ಲಭ್ಯತೆಯ ಮುಖಾಂತರ ನಾವು ಮಣ್ಣಿನ ಒಂದು ಗುಣಧರ್ಮವನ್ನು ನಿರ್ವಹಣೆ ಮಾಡೋಕ್ಕೆ ಸಹಾಯವಾಗುತ್ತದೆ. ಆದರೆ ಮಣ್ಣು ಪರೀಕ್ಷೆ ಅಂತಂದರೆ ನಮಗೆ ತಿಳಿದಿರುವ ಹಾಗೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆ ಮತ್ತು ಒಂದು ಗುಣಧರ್ಮವನ್ನು ನಮ್ಮ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿ ಆ ಫಲಿತಾಂಶ ಆಧಾರದ ಮೇಲೆ ಒಂದು ಪೋಷಕಾಂಶಗಳ ನಿರ್ವಹಣೆ ಮಾಡೋದನ್ನ ಮಣ್ಣು ಪರೀಕ್ಷಾ ವಿಧಾನ ಅಂತ ಕರಿತೀವಿ. ಮಣ್ಣು ಪರೀಕ್ಷೆ ಇವತ್ತಿನ ದಿನಮಾನಗಳಲ್ಲಿ ಅತಿ ಮುಖ್ಯ. ನಾನು ಆಗಲೇ ಹೇಳಿದೆ, ಇವತ್ತು ಮಣ್ಣು ಪರೀಕ್ಷೆ ಯಾಕೆ ಪ್ರಮುಖವಾಗಿದೆ ಅಂತ ಅಂದಾಗ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಆಧಾರದ ಮೇಲೆ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಾಗುತ್ತೆ. ಎಷ್ಟು ಗೊಬ್ಬರ ಕೊಡಬೇಕು, ಅದರಲ್ಲಿ ಏನು ತೊಂದರೆ ಇದೆ, ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟ್ಯಾಷ್ ಅಂಶ ಎಷ್ಟಿದೆ ಮತ್ತು ಲಘು ಪೋಷಕಾಂಶಗಳ ಅವಶ್ಯಕತೆ ಎಷ್ಟು ಬೇಕಾಗುತ್ತೆ ಅಂತ ತಿಳ್ಕೊಂಡು ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಮತ್ತು ನಾವು ಇನ್ನೊಂದು ಏನಪ್ಪ ತಿಳ್ಕೊಬೋದು ಅಂತಂದರೆ, ಕೃಷಿಯಲ್ಲಿ ಗೊಬ್ಬರಗಳಿಗೆ ಬಳಸುವ ವೆಚ್ಚವನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಯಾಕೆ ಅಂದರೆ ನಮಗೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆ ನೋಡಿಕೊಂಡು ನಿರ್ವಹಣೆ ಮಾಡಬೇಕೈತೆ. ಹೆಚ್ಚು ಪೋಷಕಾಂಶಗಳು ಮಣ್ಣಿನಲ್ಲೇ ಇದ್ದರೆ ನಾವು ಗೊಬ್ಬರಗಳನ್ನು ಕಡಿಮೆ ಮಾಡಿಕೊಂಡು ಸರಿದೂಗಿಸಬೇಕಾಗತ್ತೆ. ಮತ್ತು
ಒಂದು ಮಣ್ಣಿನ ಒಂದು ಪರಿಸರ ಸಂರಕ್ಷಣೆ ಮತ್ತು ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಬೇಕಾಗತ್ತೆ. ಅಲ್ಲಿ ಕೃಷಿಯಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಆ ದಿಸೆಯಲ್ಲಿ ನಮ್ಮ ಮಣ್ಣು ಪರೀಕ್ಷೆಯನ್ನು ಇವತ್ತು ಖಂಡಿತವಾಗೂ ಎಲ್ಲ ರೈತ ಬಾಂಧವರು ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನಾನು ತಿಳಿಸ್ತೇನೆ. ಮಣ್ಣಿನ ವಿಚಾರದಲ್ಲಿ ಒಂದು ವಿಷಯ ತಿಳ್ಕೊಬೇಕಂದ್ರೆ, ಕೆಲವೊಬ್ಬರು ಮಣ್ಣಿಗೆ ಜೀವ ಇಲ್ಲ ಅಂತ ಹೇಳ್ತಾರೆ. ಆದರೆ ಮಣ್ಣಿಗೂ ಕೂಡ ಜೀವ ಇದೆ. ಯಾಕಂದರೆ ಕೋಟ್ಯಾನುಗಟ್ಟಲೆ ಸೂಕ್ಷ್ಮ ಜೀವಾಣುಗಳು ಈ ಮಣ್ಣಿನಲ್ಲಿ ಅಡಗಿರ್ತವೆ ಹಾಗೂ ಇವು ಬಹು ಉಪಯೋಗ ಮಾಡುವಂಥ ಸೂಕ್ಷ್ಮಾಣು ಜೀವಿಗಳಾಗಿರ್ತವೆ. ಈ ಸೂಕ್ಷ್ಮಾಣು ಜೀವಿಗಳ ಸಹಾಯದಿಂದ ಸಸ್ಯಗಳಿಗೆ ತುಂಬ ಅನುಕೂಲಗಳು ಕೂಡ ಆಗುತ್ತದೆ. ಈಗ ಮಣ್ಣಿನ ಪರೀಕ್ಷೆ ಮೂಲ ಉದ್ದೇಶ ಇತ್ತೀಚಿನ ದಿನಮಾನಗಳಲ್ಲಿ ರೈತರಿಗೆ ಅವರ ಒಂದು ಕೃಷಿಯಲ್ಲಿ ಆಗುವ ಖರ್ಚುಗಳು ತುಂಬ ಆಗ್ತಾ ಇದೆ. ನಮ್ಮ ಭಾರತದಲ್ಲಿ ಕೃಷಿ ನಡಿಬೇಕಾದ್ರೆ ಸಾಮಾನ್ಯವಾಗಿ ಒಬ್ಬ ರೈತ ಬೆಳೆದ ಲಾಭ ಪಡೆಯೋದಕ್ಕಿಂತ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಹಾಗಾಗಿ ನಾವು ವಾಣಿಜ್ಯ ಬೆಳೆಗಳನ್ನು ಮಾತ್ರ ಬೆಳೆದು ಅದರಲ್ಲಿ ಮಾತ್ರ ಲಾಭವನ್ನು ಪಡೆಯ ಸಾಧ್ಯವಾಗಿರುತ್ತೆ. ಆದರೆ ಸಾಮಾನ್ಯ ಬೆಳೆಗಳಾದ ಭತ್ತ, ರಾಗಿ ಈ ಥರ ಬೆಳೆಗಳಲ್ಲಿ ರೈತರಿಗೆ ಲಾಭಾಂಶ ಬರುವುದು ತುಂಬ ಕಡಿಮೆ ಇದೆ. ಸೊ ಅದಕ್ಕೆ ಪ್ರಮುಖ ಕಾರಣ ಅಂತಂದರೆ ನಮ್ಮ ಅತಿಯಾದ ಖರ್ಚುಗಳಲ್ಲಿ ಒಂದು ಪ್ರಮುಖವಾದ ಖರ್ಚು ಅಂತ ಅಂದರೆ ಮೂಲ ಪರಿಕರವಾದ ರಾಸಾಯನಿಕ ಗೊಬ್ಬರಗಳು. ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ತಿಳುವಳಿಕೆ ಇಲ್ಲದೇ ರೈತ ಬಾಂಧವರು ಹಾಕ್ತಾ ಇರ್ತಾರೆ ಹೊಲಗಳಿಗೆ. ಇದು ಪರೀಕ್ಷೆ ಮೂಲಕ ನಡೆದಾಗ ಎಷ್ಟು ರಾಸಾಯನಿಕ ಗೊಬ್ಬರ ಮಣ್ಣಿನಲ್ಲಿ ಲಭ್ಯವಿದೆ, ಅದಕ್ಕೆ ಪೂರಕವಾಗಿ ಇನ್ನೆಷ್ಟು ಬೇಕಾಗುತ್ತೆ ಅಂತ ಒಂದು ಅದ್ಭುತವಾದ ಮಾಹಿತಿ ತಿಳಿದಾಗ ಈ ವೆಚ್ಚವನ್ನು ತಗ್ಗಿಸಿ ರೈತರ ಆದಾಯವನ್ನು ನಾವು ಹೆಚ್ಚಿಸ್ಬೋದು. ಇಲ್ಲ ಅಂತ ಅಂದರೆ ನಮಗೆ ಅದರಲ್ಲಿ ಇರೋಂಥ ಅಂಶಗಳು ಗೊತ್ತಿಲ್ಲದೇ ನಾವು ಪ್ರತಿ ಬಾರಿಯೂ ಅಥವಾ ಪ್ರತಿ ವರ್ಷವೂ ರೈತ ಬಾಂಧವರು ಜಾಸ್ತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಹೋಗ್ತಾರೆ. ಇದರಿಂದ ಪರಿಸರ ನಾಶನೂ ಆಗುತ್ತೆ, ಆಮೇಲೆ ರೈತರಿಗೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಪರಿಸರ ನಾಶ ಅಂತ ಅಂದಾಗ ಉದಾಹರಣೆಗೆ ಹೇಳ್ಬೇಕು ಅಂತ ಅಂದರೆ ಸಾರಜನಕ ರಸಗೊಬ್ಬರಗಳನ್ನು ಹಾಕಿದಾಗ ಅದು ನೈಟ್ರೇಟ್ ರೂಪದಲ್ಲಿ ಮಣ್ಣಿನಲ್ಲಿ ಸೇರಿಕೊಂಡು ಅದು ವಿವಿಧ ವಾಟರ್ ಬಾಡೀಸ್ ಅಂತ ಹೇಳ್ತೀವಿ ನಾವು, ನೀರಿನ ಅಂಶಕ್ಕೆ ಸೇರಿಕೊಂಡು ಕುಡಿಯುವ ನೀರು ಕೂಡ ಕಲುಷಿತಗೊಳ್ಳುತ್ತೆ. ಇದರಿಂದ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಕಾರಕ ತುಂಬ ಲಕ್ಷಣಗಳು ಜನರಲ್ಲಿ ಕಂಡು ಬರ್ತಾ ಇದೆ. ಸೊ ನೈಟ್ರೇಟ್ ಅನ್ನೋ ಒಂದು ಅಂಶ ಅದು ಸಾರಜನಕ ರಾಸಾಯನಿಕ ಗೊಬ್ಬರದಲ್ಲಿ ಇರುವಂಥದ್ದು, ಅದರಿಂದ ತುಂಬ ಕ್ಯಾನ್ಸರ್ ಕಾರಕ ಅಂಶಗಳು ಕಂಡು ಬಂದಿದೆ. ಹಾಗಾಗಿ ನಮ್ಮ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಮೂಲತಃ ಎಷ್ಟು ನಮ್ಮ ಮಣ್ಣಿನಲ್ಲಿ ಈ ರಾಸಾಯನಿಕ ಪದಾರ್ಥಗಳಿದ್ದಾವೆ ಹಾಗೂ ಅದಕ್ಕೆ ಎಷ್ಟು ನಾವು ಕೊಟ್ಟು ಎಷ್ಟು ಆದಾಯ ಗಳಿಸ್ಬೋದು, ಜೊತೆಗೆ ಎಷ್ಟು ವೆಚ್ಚವನ್ನು ಕಡಿಮೆ ಮಾಡ್ಬೋದು ಅನ್ನೋದು ಮೂಲ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈಗಿನ ದಿನಮಾನಗಳಲ್ಲಿ ಇದು ಬಹುತೇಕ ಅವಶ್ಯಕವಾಗಿಯೂ ಇರುತ್ತದೆ. ಅದಲ್ಲದೆ ನಾವು ಮಣ್ಣಿನ ಆರೋಗ್ಯ ಅಂತ ಅಂದಾಗ ಅದರಲ್ಲಿ ರಸಸಾರ ಹೇಗಿದೆ, ಲವಣಾಂಶಗಳು ಹೇಗಿದ್ದಾವೆ. ಈ ಉದಾಹರಣೆಗೆ ಲವಣಾಂಶ ಅಂತ ಅಂದರೆ ಲವಣಾಂಶದಲ್ಲಿ ನಾವು ಇ ಸಿ ಅಂತ ಹೇಳ್ತೀವಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಾದರೆ. ಲವಣಾಂಶದ ಪಾತ್ರವು ಕೂಡ ಭಾಳ ಮಾರಕವಾಗಿ ಸಸ್ಯಗಳಿಗೆ ಪರಿಣಾಮ ಉಂಟು ಮಾಡಿದೆ. ಸೊ ಲವಣಾಂಶ ಜಾಸ್ತಿ ಇದ್ದರೆ ಆ ಬೆಳೆಗಳು ಬೆಳೀಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಉದಾಹರಣೆಗೆ 4 ಡೆಸಿಸೈಮನ್ಗಿಂತ ಜಾಸ್ತಿ ಇದ್ದರೆ ಲವಣಾಂಶ ಯಾವ ಬೆಳೆಗೂ ಕೂಡ ಅಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಲವಣಾಂಶದ ಒಂದು ಪತ್ತೆ ಕೂಡ ಈ ಮಣ್ಣಿನ ಪರೀಕ್ಷೆಯಿಂದ ಗೊತ್ತಾಗುತ್ತೆ. ಅದೇ ರೀತಿ ರಸಸಾರ ಅಂತ ಒಂದು ಹೇಳಿದಾಗ ಸಾಮಾನ್ಯವಾಗಿ ನಾವು ಅಸಿಡಿಕ್ ಸಾಯಿಲ್ ಅಂತ ಹೇಳ್ತೀವಿ. ಅಸಿಡಿಕ್ ಸಾಯಿಲ್ ಅಂದರೆ ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ. ಅದೇ ರೀತಿ ಕ್ಷಾರ ಮಣ್ಣು ಅಂತ ಕೂಡ ಹೇಳ್ತೀವಿ. ಸೊ ಕ್ಷಾರ ಮಣ್ಣಿನಲ್ಲೂ ಮತ್ತು ಆಮ್ಲೀಯ ಮಣ್ಣಿನಲ್ಲೂ ಜಾಸ್ತಿ ಪೋಷಕಾಂಶಗಳು ಸಸ್ಯಗಳಿಗೆ ಲಭ್ಯವಾಗಿರೋದಿಲ್ಲ. ನಾವು ಹಾಕಿದರೂ ಕೂಡ ಅದು ಸಸ್ಯ ತೊಗೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಮಣ್ಣಿನ ರಸಸಾರವು 6.5ರಿಂದ 7.5 ಮಾತ್ರ ಸಸ್ಯಗಳ ಬಹುತೇಕ ಪೋಷಕಾಂಶಗಳನ್ನು ಹೀರ್ಕೊಳ್ತವೆ. ಸೊ ಈ ಮಾಹಿತಿಗಳು ನಮಗೆ ಮಣ್ಣಿನ ಪರೀಕ್ಷೆಯಿಂದ ಗೊತ್ತಾಗುತ್ತೆ. ಇದಲ್ಲದೆ ಮಣ್ಣಿನಲ್ಲಿ ಲಭ್ಯವಿರುವ ಸಾರಜನಕ, ರಂಜಕ, ಪೊಟ್ಯಾಷ್ ಮತ್ತು ಇತರೆ ಲಘು ಪೋಷಕಾಂಶಗಳ ಮಾಹಿತಿ ಕೂಡ ನಮಗೆ ದೊರೆಯುತ್ತದೆ. ಮತ್ತು ಮಣ್ಣು ಪರೀಕ್ಷೆಯಿಂದ ಇನ್ನೊಂದು ನಮಗೆ ಏನಪ್ಪ ಒಂದು ಗೊತ್ತಾಗುತ್ತೆ ಅಂತಂದರೆ, ರೈತರ ತಾಕುಗಳಿಗೆ ಭೇಟಿ ನೀಡಿದಾಗ ನಮ್ಮ ತಾಕುಗಳೆಲ್ಲ ಬೆಳೆಯ ಉತ್ಪಾದನೆ ಕಡಿಮೆ ಇದೆ, ಬೆಳೆ ಇಳುವರಿ ಚೆನ್ನಾಗಿಲ್ಲ ಸರ್ ಅಂತ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಮೂಲ ಕಾರಣ ಒಂದು ನಾವು ಹುಡುಕಿದಾಗ ಮಣ್ಣಿನ ಒಂದು ಫಲವತ್ತತೆ, ಮಣ್ಣಿನ ಒಂದು ಆರೋಗ್ಯ. ನಮಗೆ ರೈತರು ಹೇಳ್ತಾ ಇರ್ತಾರೆ, ಸರ್ ನಾನು ಎಲ್ಲ ವೈಜ್ಞಾನಿಕವಾಗಿ ಮಾಡಿದ್ದೇನೆ, ಬಟ್ ಸಾರಜನಕ ಗೊಬ್ಬರವನ್ನು ನಾನು ಜಾಸ್ತಿ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಅಂತಹ ಒಂದು ಪೋಷಕಾಂಶಗಳನ್ನು ನಾವು ಸಾರಜನಕ ಒಂದೇ ಪೋಷಕಾಂಶಗಳನ್ನು ಕೊಟ್ಟಿಗೆ ಒಂದು ಮಣ್ಣಿನ ಒಂದು ಏನು ಪೋಷಕಾಂಶಗಳ ಕೊರತೆ, ಇತರೆ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ ಮತ್ತು ಮಣ್ಣಿನ ಒಂದು ಆರೋಗ್ಯನೂ ಕೆಡುತ್ತೆ. ಆದ್ದರಿಂದ ಬೆಳೆಯ ಉತ್ಪಾದನೆ ಮೇಲೆ ನಿಜವಾಗಲೂ ಒಂದು ಪರಿಣಾಮ ಬೀರುತ್ತೆ. ಆ ಒಂದು ಬೆಳೆ ಉತ್ಪಾದನೆಯನ್ನು ನಾವು ಜಾಸ್ತಿ ಮಾಡ್ಕೋಬೇಕು ಮತ್ತು ನಮ್ಮ ಆದಾಯವನ್ನು ಹೆಚ್ಚಿಸ್ಕೋಬೇಕು ಅಂತ ಅಂದಾಗ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಬೆಳೆಗೆ ಚೆನ್ನಾಗಿ ಬರುತ್ತೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ.
ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ತೋಟಗಾರಿಕಾ ಬೆಳೆಗಳಲ್ಲಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸೋದು ಹೇಗೆ, ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಹೌದು ಸರ್. ಈಗ ತೋಟಗಾರಿಕೆ ಬೆಳೆಗಳು ಅಂತಂದರೆ ನಮಗೆ ವಾಣಿಜ್ಯ ಬೆಳೆಗಳಾಗ್ತದೆ. ಯಾಕೆಂದರೆ ರೈತರಿಗೆ ಅತಿ ಹೆಚ್ಚು ಆದಾಯವನ್ನು ತರ್ತಕ್ಕಂತಹ ಬೆಳೆಗಳು. ಅಂತಹ ಬೆಳೆಗಳಿಗೆ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು. ಸಾಮಾನ್ಯವಾಗಿ ರೈತರು ಮಣ್ಣು ಪರೀಕ್ಷೆ ಅಂತಾರೆ ತಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಮಣ್ಣನ್ನು ತಂದು ಒಂದು ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕೊಟ್ಟು ಅದು ಮಣ್ಣು ಪರೀಕ್ಷೆ ಮಾಡೋದು ಅಂತ ಅಂದ್ಕೊಂಡಿದ್ದಾರೆ. ಮಣ್ಣು ಪರೀಕ್ಷೆ ಮಾದರಿ ಸಂಗ್ರಹಣೆ ಮಾಡೋದು ಕೂಡ ಅದು ಒಂದು ವೈಜ್ಞಾನಿಕವಾಗಿ ಇರುತ್ತೆ. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳು ಅಂತಂದರೆ ಬಾಳೆ ಬೆಳೆ, ಹೂವಿನ ಬೆಳೆ, ತರಕಾರಿ ಬೆಳೆಗಳು ಇರ್ತದೆ. ಸಾಮಾನ್ಯವಾಗಿ ತರಕಾರಿ ಬೆಳೆಗಳಲ್ಲೂ ಅದು ಹೆಚ್ಚು ಪೋಷಕಾಂಶಗಳು ಬೇಕಾಗುತ್ತೆ. ಅಂತಹ ಒಂದು ಬೆಳೆಗಳನ್ನ ಬೆಳಿಬೇಕು ಅಂತಂದಾಗ ನಾವು ಸಾಮಾನ್ಯವಾಗಿ 1 ಎಕರೆ ತರಕಾರಿ ಬೆಳೆಯನ್ನು ನಾವು ಉದಾಹರಣೆಗೆ ನೋಡೋದಾದರೆ ಬದನೆ ಬೆಳೆ ಆಗಿರ್ಬೋದು, ಟೊಮೆಟೊ ಬೆಳೆ ಆಗಿರ್ಬೋದು, ಅಥವಾ ಇನ್ಯಾವುದೇ ತರಕಾರಿ ಬೆಳೆ ಜಮೀನಿನಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಅಂದಾಗ ಆ ಜಮೀನಿಗೆ ಹೋಗಿ ನಾವು ಒಂದು ಎಕರೆ ಇದೆ ಅಂದರೆ 7-8 ಕಡೆ ನಾವು ತಿರುಗಾಡಬೇಕಾಗತ್ತೆ. ಜಮೀನಲ್ಲಿ ಸುತ್ತಾಡಿಕೊಂಡು ನೋಡಿ ಅದರ ಒಂದು ಮಣ್ಣಿನ ಒಂದು ಬಣ್ಣ, ಒಂದು ಮಣ್ಣಿನ ಒಂದು ಕಣ ಮತ್ತು ಮಣ್ಣಿನ ಒಂದು ಏನು ಸ್ಲೋಪ್ ಅಂತ ಇಳಿಜಾರು ಪ್ರದೇಶವನ್ನು ನಾವು ನೋಡಬೇಕಾಗುತ್ತೆ. ಇಳಿಜಾರು ತುಂಬ ಜಾಸ್ತಿ ಇತ್ತು ಅಂತ ಅಂದಾಗ ಅದನ್ನು 2 ಭಾಗ ಮಾಡಬೇಕಾಗುತ್ತೆ. ಮತ್ತು ಅದೇ 1 ಎಕರೆನಲ್ಲೇ ಬಣ್ಣನೂ ಕೂಡ ಬೇರೆ ಬೇರೆ ಥರ ಇದ್ದರೆ ಅಂತಂದರೆ ಅದನ್ನು ನಾವು ಸಾಮಾನ್ಯವಾಗಿ ರೈತರು ಒಂದೊಂದು ನಮಗೆ ಉದಾಹರಣೆಗಳು ಇದೆ. 1 ಎಕರೆನಲ್ಲೇ ಒಂದು ಕಡೆ ಕೆಂಪು ಮಿಶ್ರಿತ ಮಣ್ಣು ಇರ್ತದೆ, ಇನ್ನೊಂದು ಕಡೆ ಕಂದು ಮಿಶ್ರಿತ ಮಣ್ಣು ಇರ್ತದೆ, ಒಂದು ಕಡೆ ಕಪ್ಪು ಮಣ್ಣು ಕೂಡ ಇರ್ತದೆ. ಅದು ಅವಗುಣದ ಪ್ರದೇಶ. ಅಂತಹ ನಾವೊಂದು ಸಂದರ್ಭದಲ್ಲಿ ನಾವು ಕೆಂಪು ಮಣ್ಣು ಬೇರೆ ಕಡೆ ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡಬೇಕಾಗುತ್ತೆ, ಕಪ್ಪು ಮಣ್ಣಿಗೆ ಬೇರೆ ರೀತಿಯ ಒಂದು ಮಾದರಿ ಸಂಗ್ರಹಣೆ ಮಾಡಬೇಕಾಗುತ್ತೆ. ಒಟ್ಟಾರೆ ನೋಡಬೇಕು ಅಂದರೆ ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡುವಾಗ ನಾವು ಅದರ ಒಂದು ಬಣ್ಣ ಮತ್ತು ಒಂದು ಬೆಳೆ ಪದ್ಧತಿ ಎಲ್ಲನೂ ನೋಡಬೇಕಾಗುತ್ತೆ. ಎಷ್ಟಡಿ ಆಳದವರೆಗೆ ಮಣ್ಣನ್ನು ಸಂಗ್ರಹಿಸಬೇಕು? ಈಗ ಮಾವು, ಸಪೋಟ ಈ ತರಹ ದೀರ್ಘಕಾಲದ ಬೆಳೆಗಳಿರ್ತಾವಲ್ಲ, ಅಲ್ಲಿ ಎಷ್ಟು ಅಡಿ ಆಳದವರೆಗೆ ಮಣ್ಣು ತೆಗಿಬೇಕು? ಮಾಮೂಲಿ ನೀವೇ ಹೇಳಿದ ಹಾಗೆ ತರಕಾರಿ ಮತ್ತು ಹೂವಿನ ಬೆಳೆಗಳು ಇಂಥವಕ್ಕೆ ಎಷ್ಟು ಅಡಿ ಆಳದವರೆಗೆ ಮಣ್ಣಿನ ಮಾದರಿ ತೆಗಿಬೇಕು ಅಂತೀರಿ? ಖಂಡಿತ ಸರ್. ಒಂದು ತರಕಾರಿ ಬೆಳೆಗಳು ಮತ್ತು ಹೂವಿನ ಬೆಳೆಗಳಿಗಾದರೆ ಒಂದು ಅರ್ಧ ಅಡಿ ಅಷ್ಟು ಮಣ್ಣನ್ನು ನಾವು ವಿ ಆಕಾರದಲ್ಲಿ ತೆಗಿಬೇಕಾಗುತ್ತೆ. ವಿ ಆಕಾರದಲ್ಲಿ ಯಾಕೆ ತೆಗಿಬೇಕು ಅಂತಂದರೆ ಒಂದು ಸಮತಟ್ಟವಾದ ಸಮತೋಲನವಾಗಿ ನಮಗೆ ಒಂದು ಆಳದವರೆಗೆ ಮಣ್ಣು ಸಿಗುತ್ತೆ. ಮತ್ತು ಏನು ಹಣ್ಣಿನ ಬೆಳೆಗಳು ದೀರ್ಘಾವಧಿ ಬೆಳೆಗಳಾದರೆ ನಮಗೆ 1 ಅಡಿಯಷ್ಟು, 1 ಅಡಿಗಿಂತ ಜಾಸ್ತಿ ಒಂದು 30 ಸೆಂಟಿಮೀಟ್ರ್ ಅಂತ ಹೇಳ್ತೀವಿ, ಅದಕ್ಕಿಂತ ಜಾಸ್ತಿ ವಿ ಆಕಾರದಲ್ಲಿ ನಾವು ಮಾವು ಇತ್ತು ಅಂತಂದರೆ ಬುಡದ 1.5 ಮೀಟ್ರು ಅಟ್ಲೀಸ್ಟ್ 1 ಮೀಟ್ರ್ ಡಿಸ್ಟೆನ್ಸಲ್ಲಿ ನಾವು ಆ ಮಣ್ಣನ್ನು ಒಂದು ಸಂಗ್ರಹಣೆ ಮಾಡಬೇಕಾಗುತ್ತೆ. ಅಲ್ಲೂ ಅರ್ಧ ಅಡಿ ಸಾಕಾ? ಇಲ್ಲ, 1 ಅಡಿಗಿಂತ ಜಾಸ್ತಿ ತಗೋಬೇಕಾಗುತ್ತೆ. ಮಾವಲ್ಲಾದರೆ ಮಾವಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಾದರೆ ನಮಗೆ ಯಾಕೆ ಮಾವಲಿಯ ಅಷ್ಟು ದೀರ್ಘಾವಧಿ ಬೆಳೆಗಳಲ್ಲಿ 1 ಅಡಿ ಜಾಸ್ತಿ ತಗೋಬೇಕು ಅಂತಾಗ ಅದು ಬೇರುಗಳು ಕೂಡ ತಳಮಟ್ಟಕ್ಕೆ ಹೋಗಿರುತ್ತೆ. ಆ ಒಂದು ಕಾರಣಗಳಿಂದ ನಾವು ಅದನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಮತ್ತು ಮಣ್ಣು ಮಾದರಿ ಸಂಗ್ರಹಣೆ ಮಾಡಬೇಕು ಅಂತ ಕೆಲವೊಂದು ಪ್ರಮುಖವಾದ ಅಂಶಗಳನ್ನು ನಾವು ನೋಡಬೇಕಾಗತ್ತೆ. ಅಂತಂದರೆ ಯಾವುದು ಅಂತ ಮೊದಲನೇದಾಗಿ ಅಂತಂದರೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತಂದಾಗ ನಾವು ಕಾಲವನ್ನು ನಾವು ಮೊದಲನೇದಾಗಿ ನೋಡಬೇಕಾಗುತ್ತೆ. ಯಾಕೆಂದರೆ ಬೆಳೆಯ ನಮ್ಮದು ಏನು ಕೊಯ್ಲಿನ ನಂತರ ಹಾರ್ವೆಸ್ಟ್ ಅಂತ ಹೇಳ್ತೀವಿ, ನಮ್ಮ ಬೆಳೆ ಒಂದು ಇಳುವರಿ ಕಟಾವಾದ ನಂತರ ಒಂದು ಮಣ್ಣು ಪರೀಕ್ಷೆಗೆ ಸೂಕ್ತ. ಮತ್ತು ಇನ್ನೊಂದು ಬೇಸಿಗೆ ಕಾಲ ಅಂತಂದರೆ ಇದು ಸರಿಯಾದ ಸಮಯ. ಯಾಕೆ ಅಂತ ನಾವು ಇನ್ನೊಂದು ತಿಳ್ಕೊಳ್ಳೋದಾದರೆ ನಮಗೆ ಇವತ್ತು ಏನು ಮಾರ್ಚ್ ತಿಂಗಳಲ್ಲಿ ಮತ್ತು ಇನ್ನು ನಮಗೇನೇನು ಹಿಂಗೆ ಮುಂಗಾರು ನಮ್ಮ ಮೈಸೂರು ಭಾಗದಲ್ಲಿ ಮಾರ್ಚ್ ಎಂಡಿಗೆ ಮತ್ತು ಏಪ್ರಿಲ್ ಎಂಡಿಗೆ ಬಂದುಬಿಡುತ್ತೆ. ಆವಾಗ ನಾವು ಕೃಷಿಯನ್ನು ಮಾಡಬೇಕು ಅಂದರೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಮಣ್ಣಿನ ಒಂದು ಪೋಷಕಾಂಶಗಳ ಲಭ್ಯತೆ ನಿವಾರಣೆ ಮಾಡೋಕ್ಕೆ ಅದು ಸಾಧ್ಯವಾಗುತ್ತೆ. ಮತ್ತು ಇನ್ನೊಂದು ಗೊಬ್ಬರ ಹಾಕಿರಬಾರ್ದು. ನಾವು ಸಾಮಾನ್ಯವಾಗಿ ಇತ್ತೀಚೆಗೆ ನಮ್ಮ ಮೈಸೂರು ಭಾಗದಲ್ಲೂ ಕೂಡ ಏನು
ನೀರಾವರಿ ಪ್ರದೇಶ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ, ಮತ್ತು ನಮ್ಮ ಬೋರ್ ವಾಟ್ರಿಂದ ಇರ್ಬೋದು, ಕೆರೆ ಕುಂಟೆಗಳಿರ್ಬೋದು, ಒಂದು ಸಮೃದ್ಧಿಯಿಂದ ಇವತ್ತು ಮಳೆ ಚೆನ್ನಾಗಿ ಮಾಡ್ತಾ ಇದ್ವಿ, ಬೇಸಿಗೆ ಬೆಳೆನೂ ಕೂಡ ತಗೊಳ್ತೀವಿ. ಅಂತಹ ರೈತರು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರೆ ಅಂತಹ ಜಾಗದಲ್ಲಿ ಮಣ್ಣು ಪರೀಕ್ಷೆ ಮಾಡಬಾರ್ದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಒಂದು 7-8 ಕಡೆ ಸುತ್ತಾಡಿ ವಿ ಆಕಾರದಲ್ಲಿ ಒಂದು ಮಣ್ಣು ಸಂಗ್ರಹಣೆ ಮಾಡಿ ಅದನ್ನು ನಾವು ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಮಣ್ಣು ಪರೀಕ್ಷಾ ಕೇಂದ್ರದವರು ಮಣ್ಣಿನ ಒಂದು ಫಲಿತಾಂಶವನ್ನು ನೋಡಿ, ಗುಣಧರ್ಮವನ್ನು ನೋಡಿ, ಪೋಷಕಾಂಶಗಳ ಲಭ್ಯತೆ ಎಷ್ಟಿದೆ ಅಂತ ತಿಳಿಸ್ಕೊಡ್ತಾರೆ. ಮಣ್ಣು ಪರೀಕ್ಷೆಯಲ್ಲಿ ಈಗ ಗಮನಿಸಬೇಕಾದ ಕೆಲವೊಂದು ಅಂಶಗಳನ್ನು ಡಾಕ್ಟರ್ ಶಿವಕುಮಾರ್ ಅವರು ಹೇಳಿದರು. ಇದರಲ್ಲಿ ಕೆಲವೊಂದು ವಿಚಾರಗಳೀಗ ಮಣ್ಣು ಮಾದರಿ ಸಂಗ್ರಹಣೆ ಈಗ 7ರಿಂದ 8 ಭಾಗದಲ್ಲಿ ಒಂದು ಹೊಲದಲ್ಲಿ ಸಂಗ್ರಹಿಸಬೇಕು ಅಂತ ಒಂದು ಮಾಹಿತಿ ಕೊಟ್ಟರು ಅವರು. ಅದೇ ರೀತಿ ಸಂಗ್ರಹಿಸಿದ ಮಣ್ಣನ್ನು ಸುಮಾರು 3ರಿಂದ 4 kg ಆಗುತ್ತೆ. ಅದನ್ನು ತೊಗೊಂಬಂದ್ಬಿಟ್ಟು ನಾವು ಒಂದು ಕ್ವಾಟ್ರಿಂಗ್ ಮೆಥಡ್ ಅಂತ ಹೇಳ್ಬಿಟ್ಟು ಒಂದು ಕರಿತೀವಿ ಸರ್. ಅದನ್ನು ಆ ಕ್ವಾಟ್ರಿಂಗ್ ಮೆಥಡಲ್ಲಿ ಹೆಂಗೆ ಅಂತ ಅಂದರೆ, ಒಂದು ಪೇಪರ್ ಮೇಲೆ ತಂದಂಥ ಮಣ್ಣನ್ನೆಲ್ಲನೂ ಹರಡ್ಬಿಟ್ಟು ಸರ್ಕಲ್ ಫಾರ್ಮಲ್ಲಿ ಅಂದರೆ ಒಂದು ದುಂಡಾಕಾರದಲ್ಲಿ ವೃತ್ತಾಕಾರದಲ್ಲಿ ಮಾಡಿಬಿಟ್ಟು ಅದನ್ನು ಕ್ವಾಟ್ರಿಂಗ್ ಮೆಥಡಲ್ಲಿ 4 ಭಾಗಗಳಾಗಿ ವಿಂಗಡಿಸಿ 2 ಆಪೋಸಿಟ್ ಭಾಗಗಳನ್ನ ತೆಗಿತಾ ಹೋಗಬೇಕು. ಕೊನೆ ಪ್ರಮಾಣ ನಮಗೆ ಅರ್ಧ kgಯಿಂದ 1 kg ಪ್ರಮಾಣ ನಾವು ಪ್ರಯೋಗಾಲಯಕ್ಕೆ ಮಾದರಿ ಪರೀಕ್ಷೆ ಮಾಡಿಸಲು ಕಳಿಸ್ಬೇಕಾಗುತ್ತದೆ. ಅರ್ಧದಿಂದ 1 kg ಏನಕ್ಕೆ ಅಂತ ಅಂದರೆ, ವಿವಿಧ ಸಾರಜನಕ, ರಂಜಕ, ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳು ಇವೆಲ್ಲವಕ್ಕೂ ಮತ್ತು ಅದಲ್ಲದೆ ರಸಸಾರ ಮತ್ತು ಲವಣಾಂಶಗಳನ್ನ ಮಾಡಲಿಕ್ಕೆ ಅಷ್ಟು ಪ್ರಮಾಣದಲ್ಲಿ ಮಣ್ಣಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅರ್ಧ kgಯಿಂದ 1 kg ಮಾದರಿಯನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಏನಾದರೂ ಮಾಹಿತಿ ಚೀಟಿ ಇಟ್ಟಿರ್ಬೇಕಾ? ಹೌದು ಸರ್. ಸಾಮಾನ್ಯವಾಗಿ ನಾವು ಮಾದರಿ ಸಂಗ್ರಹಿಸಬೇಕಾದ್ರೆ ರೈತರ ಸಮ್ಮುಖದಲ್ಲೇ ಸಂಗ್ರಹಿಸೋದು ಬಹಳ ಉತ್ತಮ ಕೆಲಸ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ರೈತರಿಗೂ ಕೂಡ ಹೇಗೆ ಮಾದರಿಯನ್ನು ಸಂಗ್ರಹಿಸಬೇಕು, ಮುಂದಿನ ದಿನಗಳಲ್ಲಿ ಅವರೇ ಸ್ವತಃವಾಗಿ ಮಾದರಿ ಸಂಗ್ರಹಿಸ್ಕೊಂಡು ತೊಗೊಂಬಂದು ಪ್ರಯೋಗಾಲಯಕ್ಕೆ ಕೊಟ್ಟು ಪರೀಕ್ಷೆ ಮಾಡಿಸ್ಕೊಳ್ಲಿಕ್ಕೂ ಅವ್ರಿಗೆ ಅನುಕೂಲ ಆಗುತ್ತೆ. ವಿವರವಾದ ಮಾಹಿತಿಯನ್ನು ಅದರಲ್ಲಿ ನಾವು ಬರೆದು ತಗೋಬೇಕಾಗುತ್ತೆ. ಅದರಲ್ಲಿ ರೈತರ ಹೆಸರು, ಹೊಲದ ಸರ್ವೆ ಸಂಖ್ಯೆ, ರೈತರ ಪೂರ್ಣ ವಿಳಾಸ, ಅದಲ್ಲದೆ ಇಂದಿನ ಬೆಳೆ ಕಳೆದ ವರ್ಷದಲ್ಲಿ ಯಾವ ಬೆಳೆ ಬೆಳೆದಿರ್ತಾರೆ ಮತ್ತು ಪ್ರಸ್ತುತ ಯಾವ ಬೆಳೆನ ಬೆಳೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ಅದೆಲ್ಲ ಅದರಲ್ಲಿ ನಾವು ನಮೂದಿಸಬೇಕಾಗುತ್ತದೆ. ಮತ್ತು ಇನ್ನೊಂದು ಅಂತಂದರೆ, ನಮಗೆ ಇತ್ತೀಚಿನ ಒಂದು ರೈತರ ಹೆಸರು ಮತ್ತು ಒಂದು ಸರ್ವೆ ನಂಬರ್, ಅದ್ರ ಜೊತೆಗೆ ಇಂದಿನ ಬೆಳೆಗಳಲ್ಲಿ ನಾವು ಮಾಡೋ ಪೋಷಕಾಂಶಗಳ ನಿರ್ವಹಣೆ ಯಾವುದೇ ರೀತಿ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಕೊಟ್ರೂ ಕೂಡ ನಮ್ಗೆ ಪ್ರಮುಖವಾಗಿ ಮಣ್ಣು ವಿಜ್ಞಾನಿಗಳಿಗೆ ಒಂದು ಉತ್ತಮವಾಗಿರುತ್ತೆ. ಯಾಕೆ ಅಂತಂದರೆ, ಇಂದಿನ ಬೆಳೆಯಲ್ಲಿ ಎಷ್ಟು ಸಾವಯವ ಗೊಬ್ಬರವನ್ನು ಬಳಸಿದ್ದಾರೆ, ಎಷ್ಟು ಸಾರಜನಕ ಗೊಬ್ಬರವನ್ನು ಬಳಸಿದ್ದಾರೆ, ಎಷ್ಟು ಪೊಟ್ಯಾಷ್ ಅಂಶ ಬಳಸಿದ್ದಾರೆ ಅಂತ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ಅದರ ಮುಖಾಂತರ ನಾವು ಮಣ್ಣು ಪರೀಕ್ಷೆಯ ಫಲಿತಾಂಶ ಮತ್ತು ಇಂದಿನ ಪೋಷಕಾಂಶಗಳ ನಿರ್ವಹಣೆ ಎರಡನ್ನೂ ತಿಳ್ಕೊಂಡು ನಾವು ಮುಂದಿನ ಬೆಳೆಗಳಿಗೆ ಯಾವ ರೀತಿ ಪೋಷಕಾಂಶಗಳನ್ನು ಮಾಡ್ಬೋದು, ಯಾವ ವಿಧಾನದಲ್ಲಿ ಮಾಡ್ಬೋದು. ಇವಾಗ ನಾವು ಏನಂತೆ ಮಣ್ಣಿಗೆ ಸೇರಿಸ್ಬೋದೋ ಅಥವಾ ಪೋಷಕಾಂಶಗಳನ್ನು ಮಣ್ಣಿನಲ್ಲೇ ಸೇರಿಸಬೇಕಾಗುತ್ತೋ, ಅದ್ರ ಜೊತೆಗೆ ನಮಗೆ ಏನು ಪೋಲಿಯಾರ್ ನ್ಯೂಟ್ರಿಷನ್ ಸಿಂಪರಣೆ ಮಾಡ್ಬೋದಾಗುತ್ತೋ ಅಂತ ಇದೆಲ್ಲದು ಒಂದು ಇವತ್ತಿನ ವೈಜ್ಞಾನಿಕವಾಗಿ ಇವತ್ತು ಆಧುನಿಕ ಕೃಷಿಯನ್ನು ನಾವು ಬಳಸ್ಕೊಂಡದೇ ಆದಲ್ಲಿ ಇವತ್ತು ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಗೆ ಪಡ್ಕೋಬೇಕಾಗತ್ತೆ. ನಮಗೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಮಣ್ಣಿನ ಒಂದು ಯಾವ ರೀತಿ ತೆಗಿಬಹುದು ಅಂತ ಗೊತ್ತಾಯಿತು. ಮತ್ತು ಅದಕ್ಕೆ ಸಲಕರಣೆಗಳು ಕೂಡ ಬೇಕಾಗುತ್ತೆ. ನಾವು ಮಣ್ಣು ಮಾದರಿ ಸಂಗ್ರಹಣೆ ಮಾಡೋದು ಯಾವ ಸಲಕರಣೆಯಿಂದ ಯಾವ ಮಾಡಬೇಕಂತ ನಮಗೆ ಸಾಮಾನ್ಯವಾಗಿ ರೈತರಲ್ಲಿ ಒಂದು ಏನು ಗುದ್ಲಿ ಅಂತ ಇರ್ತದೆ, ಅಂಥ ಗುದ್ಲಿನ ಉಪಯೋಗಿಸ್ಕೋಬೋದು. ಮತ್ತು ಒಂದು ಬಕೆಟ್ ಬೇಕಾಗುತ್ತೆ. ಏಕೆಂದರೆ 7-8 ಕಡೆ ಮಣ್ಣನ್ನು ನಾವು ಸಂಗ್ರಹಣೆ ಮಾಡೋ ಸಂದರ್ಭದಲ್ಲಿ ಅದು ಸಂಗ್ರಹಿಸುವಾಗ ಬಕೆಟ್ ಬೇಕಾಗುತ್ತೆ. ಮತ್ತು ಒಂದು ಪ್ಲಾಸ್ಟಿಕ್ ಚೀಲ, ಒಂದು ಸ್ವಚ್ಛವಾದ ಒಂದು ಯಾವುದೇ ಅದರಲ್ಲಿ ಕಲಬೆರಕೆ ಏನು ಮಿಶ್ರಣ ಆಗಿರಬಾರ್ದು, ಕಂಟಾಮಿನೇಟೆಡ್ ಆಗಬಾರ್ದು ಅಂತ ನಾವು ಹೇಳ್ತೀವಿ. ಒಂದು ಸ್ವಚ್ಛವಾದ ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಪೇಪರ್ ಹಾಳೆ ಬೇಕಾಗುತ್ತದೆ. ಇದನ್ನೆಲ್ಲ ನಾವು ಇಟ್ಕೊಂಡು ಹೊಲಗಳಿಗೆ ಹೋಗಿ ಒಂದು 7-8 ಕಡೆ ನಾನು ಆಗಲೇ ಹೇಳಿದಾಗೆ ವಿ ಆಕಾರದಲ್ಲಿ ನಾವು ಸಂಗ್ರಹಣೆ ಮಾಡಿ, ಆ ಸಂಗ್ರಹಣೆ ಮಾಡಿದ್ದ ಚತುರ್ಮ ವಿಂಗಡಣೆ ರೀತಿ ನಾವು ವೃತ್ತಾಕಾರದಲ್ಲಿ ಮಾಡಿ 4 ಭಾಗಗಳನ್ನು ಮಾಡಿ 2 ಭಾಗಗಳನ್ನು ತೆಗೆದು ಮತ್ತು 2 ಭಾಗಗಳನ್ನು ಮತ್ತೆ ಮಿಶ್ರಣ ಮಾಡಿ ಚೆನ್ನಾಗಿ ಒಟ್ಟಾರೆ ಅಂದರೆ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಅರ್ಧ kg ಮಣ್ಣನ್ನು ರೈತರು ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಆ ಮಣ್ಣಿನ ಒಂದು ಗುಣಧರ್ಮ ಮತ್ತು ಪೋಷಕಾಂಶಗಳು ಮತ್ತು ಏನು ಆಮ್ಲೀಯತೆ ಇದೆಯೋ, ಕ್ಷಾರತೆ ಇದೆಯೋ, ಮತ್ತು ಲವಣಾಂಶ ಎಷ್ಟಿದೆ ಎಲ್ಲವನ್ನು ವಿವರವಾಗಿ ತಿಳಿಸಿ ಒಂದು ರೆಕಮೆಂಡೇಶನ್ನ ನಾವು ಕೊಡ್ತೇವೆ. ನಿಮ್ಮಲ್ಲಿ ಪ್ರಯೋಗಾಲಯ ಇದೆಯಾ? ನಮ್ಮಲ್ಲಿ ಪ್ರಯೋಗಾಲಯ ಇದೆ. ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಪ್ರಯೋಗಾಲಯ ಇದೆ ಸರ್. ಓಕೆ. ಎಷ್ಟು ಚಾರ್ಜ್ ಮಾಡ್ತೀರಿ ಒಂದು ಮಾದರಿ ಇದಕ್ಕೆ? ನಾವು ಸಾಮಾನ್ಯವಾಗಿ ಈಗ ನಮ್ಮಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲೂ ಕೂಡ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ನಮ್ಮ ಒಂದು ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ನಾವು ಸಾಮಾನ್ಯವಾಗಿ ಪ್ರಧಾನ ಪೋಷಕಾಂಶಗಳು ಏನು ಮಣ್ಣಿನ ಒಂದು ರಸಸಾರ, ಮಣ್ಣಿನ ಒಂದು ಲವಣಾಂಶ, ಒಂದು ಸಾವಯವ ಇಂಗಾಲ, ರಂಜಕ, ಸಾರಜನಕ ಮತ್ತು ಪೊಟ್ಯಾಷ್ ಅಂಶವನ್ನು ನಾವು
ವಿಶ್ಲೇಷಣೆ ಮಾಡೋಕ್ಕೆ ಪರೀಕ್ಷಾ ಇದಕ್ಕೆ ಒಂದು 200 ರೂಪಾಯಿಗಳಷ್ಟನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಾವು ಲಘು ಪೋಷಕಾಂಶಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅದನ್ನು ಎಲ್ಲ ಮಾಡಬೇಕು ಅಂದರೆ ಅದಕ್ಕೆ ಇನ್ನೂ ಒಂದು 400 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಒಟ್ಟಾರೆಯಾಗಿ 600 ರೂಪಾಯಿ ಒಂದು ಸಂಪೂರ್ಣವಾದ ಒಂದು ಮಣ್ಣು ಪರೀಕ್ಷಾ ವರದಿಯನ್ನು ಕೊಡಬೇಕು ಅಂದಾಗ ಒಂದು 600 ರೂಪಾಯಿ ಅಷ್ಟು ಬೇಕಾಗುತ್ತೆ. ನೀರಿನ ಮಾದರಿ ಪರೀಕ್ಷೆ ಮಾಡೋಕ್ಕೆ ಎಷ್ಟು ತಗೋತೀರಿ ಸರ್? ಹೌದು ಸರ್, ಈ ನೀರಿನ ಮಾದರಿಯಲ್ಲಿ ನಾವು ಕೂಡ ಮಾಡ್ತಾ ಇದ್ವಿ. ಆ ನೀರಿನ ಮಾದರಿ ಅಂತಂದರೆ ನಮಗೆ ನೀರಿನ ಒಂದು ರಸಸಾರ, ಒಂದು ಲವಣಾಂಶ. ನೀರಿನಲ್ಲಿ ಒಂದು ರಸಸಾರವನ್ನು ನಾವು ನೋಡಿಕೊಂಡ್ರೆ ಮತ್ತು ಲವಣಾಂಶವನ್ನು ನೋಡಿಕೊಂಡ್ರೆ ಆ ನೀರು ಕೃಷಿಗೆ ಬಳಸ್ಬೋದೋ ಅಥವಾ ಇಲ್ವೋ ಅಥವಾ ಮುಂದೆ ಅಂತ ತಿಳ್ಕೊಂಡು ಅದಕ್ಕೂ ಕೊಡಿಸಿ 50 ರೂಪಾಯಿ ನಾವು ಫಿಕ್ಸ್ ಮಾಡಿದ್ದೀವಿ. ಈಗ ನೀವು ಕೊಡ್ತಿರಲ್ಲ ಮಣ್ಣು ಪರೀಕ್ಷಾ ವರದಿ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದರಲ್ಲಿ ಆರೋಗ್ಯ ಚೀಟಿ ಅಂತ ಹೇಳ್ತೀವಿ ಸರ್, ಅದು ಮಣ್ಣು ಆರೋಗ್ಯ ಚೀಟಿ ಅಂತ ಹೇಳ್ತೀವಿ. ರೈತರಿಗೆ ಎಲ್ಲ ಅರ್ಥ ಆಗೋ ರೀತಿನಲ್ಲೇ ಎಲ್ಲ ಇರುತ್ತೆ ಸರ್. ಅದರಲ್ಲಿ ಈಗ ಪ್ರಮುಖವಾಗಿ ಏನಂತಂದರೆ ಯಾವ ಪೋಷಕಾಂಶದ ಕೊರತೆ ಇದೆ, ಅದಕ್ಕೆ ಸರಿಪಡಿಸಲು ಸರಿದೂಗಿಸಲು ಎಷ್ಟು ಬೇಕಾಗುತ್ತೆ ಪೋಷಕಾಂಶ ಅಂತ ಹೇಳ್ಬಿಟ್ಟು ಅದರಲ್ಲಿ ಮಾಹಿತಿ ಬಂದಿರುತ್ತೆ ಸರ್. ಅದ್ರ ಜೊತೆಗೆ ಈಗ ಲವಣಾಂಶ ಎಷ್ಟಿದೆ, ಅದಕ್ಕೆ ಲವಣಾಂಶ ಸ್ಥಿತಿಗತಿ ಏನಿದೆ ಅಂತ ಅದು ಗೊತ್ತಾಗುತ್ತೆ. ಆಮೇಲೆ ರಸಸಾರ ಏನಿದೆ, ರಸಸಾರ ಕಡಿಮೆ ಇತ್ತು ಅಂದರೆ, ಆಮ್ಲೀಯವಾಗಿತ್ತು ಅಂದರೆ ಅದಕ್ಕೆ ನಾವು ಮತ್ತೆ ರಿಕ್ಲಮೇಷನ್ ಮೆಜರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಹತೋಟಿಗೆ ತರಲಿಕ್ಕೆ, ಸಮತೋಲನವಾಗಿ ಇಡಲಿಕ್ಕೆ ರಸಸಾರನ ಅದಕ್ಕೆ ಕೆಲವೊಂದು ಕ್ರಮಗಳಿದೆ. ಸುಣ್ಣ ಹಾಕ್ಬಿಟ್ಟು ಅದು ಕೂಡ ಸರಿಪಡಿಸ್ಬೋದು. ಸೊ ಹೀಗಾಗಿ ಅದು ರೈತರಿಗೆ ನೋಡಿದ ತಕ್ಷಣ ಅವರಿಗೆ ಅರ್ಥ ಆಗುತ್ತೆ. ಅವ್ರಿಗೇನಾದ್ರು ಅರ್ಥ ಆಗಿಲ್ಲ ಅಂತ ಅಂದರೆ ನಮ್ಮ ಪ್ರಯೋಗಾಲಯದಲ್ಲಿ ನಾವು ಅದನ್ನ ಕೊಡಬೇಕಾದ್ರೆ ಅವರಿಗೆ ಅದನ್ನು ತಿಳಿಸ್ಬಿಟ್ಟು ಹೇಳ್ಬಿಟ್ಟು ಕೊಡ್ತೀವಿ ಸರ್ ಅದನ್ನು. ಅದೇ ರೀತಿಯಲ್ಲಿ ಮಣ್ಣು ಪರೀಕ್ಷೆ ಅಂತ ವಿಚಾರ ಬಂದಾಗ ಸಾಮಾನ್ಯವಾಗಿ ರೈತರು ಮಣ್ಣು ಪರೀಕ್ಷೆಗೆ ಅಷ್ಟು ಒತ್ತು ಕೊಡೋದಿಲ್ಲ ಸರ್. ಏನಕ್ಕೆ ಅಂತ ಅಂದರೆ ಅವರಿಗೆ ಅದ್ರ ಬಗ್ಗೆ ಪೂರಕವಾದ ಮಾಹಿತಿ ಕೂಡ ಕೊರತೆ ಇರುತ್ತೆ. ಸಾಮಾನ್ಯವಾಗಿ 2 ವರ್ಷಕ್ಕೊಂದು ಸರಿ ಆದರೂ ಕನಿಷ್ಠ ಮಟ್ಟದಲ್ಲಿ ಮಣ್ಣು ಪರೀಕ್ಷೆ ರೈತರು ಮಾಡಿಸ್ಬೇಕಾಗತ್ತೆ. ಮಾಡಿಸಿದಾಗ ಅವ್ರಿಗೆ ಈ ಒಂದು 400-500 ರೂಪಾಯಿ ಖರ್ಚಾಗ್ಬೋದು ಅಥವಾ ವೆಚ್ಚ ಆಗ್ಬೋದು. ಆದರೆ ಅದರಿಂದ ಅವರು ರಾಸಾಯನಿಕ ಗೊಬ್ಬರ ಜಾಸ್ತಿ ಹಾಕೋದನ್ನು ತಡೆಗಟ್ಟಬೋದು ಸರ್. ಆಮೇಲೆ ಮಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡ್ಬೋದು, ಪರಿಸರವನ್ನು ಕೂಡ ಸಂರಕ್ಷಿಸ್ಬೋದು. ಹಾಗಾಗಿ ಮಣ್ಣು ಪರೀಕ್ಷೆ ಬಹಳ ಮುಖ್ಯ ಅಂತ ನಾನು ಇಲ್ಲೊಂದು ಹೇಳಲಿಕ್ಕೆ ಬಯಸ್ತೇನೆ ಸರ್. ರೈತ ಬಾಂಧವರೇ ಗಮನಿಸಿ, ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು 2026 ಮಾರ್ಚ್ 6ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ ಕೃಷಿ ಮತ್ತು ಗ್ರಾಮೀಣ ಪರಿವರ್ತನೆಯ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಕುರಿತು ಬಜೆಟ್ ನಂತರದ ವೆಬಿನಾರ್ 2026 ಆಯೋಜಿಸುತ್ತಿದೆ. ಈ ವೆಬಿನಾರ್ ಅನ್ನು ಭಾರತದ ಪ್ರಧಾನಮಂತ್ರಿಗಳು ಉದ್ಘಾಟಿಸಲಿದ್ದಾರೆ. ನಂತರ ಭಾರತ್ ವಿಸ್ತಾರ್ ಅಂದರೆ ಸ್ಮಾರ್ಟ್ ಮತ್ತು ಡೇಟಾ ಚಾಲಿತ ಕೃಷಿಗಾಗಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೃಷಿ, ತೆಂಗು, ಗೋಡಂಬಿ ಮತ್ತು ಕೋಕೋ ಬೆಳೆಗಳಿಗೆ ಉತ್ತೇಜನ ಹಾಗೂ ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿಗಾಗಿ ಶ್ರೀಗಂಧ ಮತ್ತು ಕೃಷಿ ಅರಣ್ಯ ಸೇರಿದಂತೆ ಪ್ರಮುಖ ಕಾರ್ಯತಂತ್ರದ ಕ್ಷೇತ್ರಗಳ ಕುರಿತು ಚರ್ಚಿಸಲಿದ್ದಾರೆ. ಮಣ್ಣು ವರದಿನಲ್ಲಿ ಏನೇನಿದೆ ಅಂತ ನಮ್ಮ ಮೋಹನ್ ಕುಮಾರ್ ಅವರು ತಿಳಿಸ್ಕೊಟ್ರು. ಅದ್ರ ಜೊತೆಗೆ ನನಗೆ ಮಣ್ಣು ಅಲ್ಲಿನ ಒಂದು ರಸಸಾರವನ್ನು, ಈಗ ನಮ್ಮ ಮೈಸೂರು ಭಾಗದಲ್ಲಿ ಅಂತಂದರೆ, ನಮ್ಮ ಮೈಸೂರು ಭಾಗ ಒಂದು ಏನು ಹುಣಸೂರು, ಪಿರಿಯಾಪಟ್ಟಣ ಇವು ಮಲೆನಾಡು ಪ್ರದೇಶಗಳಾಗಿರ್ತದೆ. ನರಸೀಪುರ, ನಂಜನಗೂಡು ಮತ್ತು ಇತರೆ ಭಾಗ ತಾಲೂಕುಗಳಲ್ಲೂ ಇದು ಒಂದು ಒಣ ಪ್ರದೇಶವಾಗುತ್ತೆ. ಇಲ್ಲಿನ ಒಂದು ರಸಸಾರವನ್ನು ನೋಡಬೇಕು ಅಂದಾಗ ನಮ್ಮ ಮಳೆ ಬೀಳೋ ಪ್ರದೇಶದಲ್ಲಿ ಉಳಿ ಮಣ್ಣು ಅಂತ ಕರಿತೀವಿ. ಅಲ್ಲಿ ಉಳಿ ಮಣ್ಣಾಗಿರುತ್ತೆ. ಯಾಕೆ ಉಳಿ ಮಣ್ಣು ಅಂತಂದರೆ ಮಣ್ಣಿನಲ್ಲಿರತಕ್ಕಂಥ ಪೋಷಕಾಂಶಗಳು ಮಳೆ ನೀರಿನಲ್ಲಿ ತೊಳೆದು ಹೋಗಿ ಅದರ ಒಂದು ರಸಸಾರವಾಗಿ ಕಡಿಮೆ ಆಗುತ್ತದೆ. ಆ ಉಳಿ ಮಣ್ಣು ಕೂಡ ಒಂದು ಉತ್ತಮವಾದ ಮಣ್ಣು, ಅದರ ನಿರ್ವಹಣೆ ಬೇಕಾಗುತ್ತೆ. ಅದು ನಿರ್ವಹಣೆ ಮಾಡಬೇಕು ಅಂದರೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಸಾಮಾನ್ಯವಾಗಿ ಅಲ್ಲಿನ ಒಂದು ರಸಸಾರ ಒಂದು 6.5ಕ್ಕಿಂತ ಕಡಿಮೆ ಇದೆ. ಮತ್ತು ಅಲ್ಲಿ ಒಂದು ಸಾರಜನಕ, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್, ಒಂದು ಇತರೆ ಪೋಷಕಾಂಶಗಳು ಕಡಿಮೆ ಇರುತ್ತೆ. ಅದನ್ನು ಸರಿದೂಗಿಸ್ಬೇಕು ಅಂತಂದಾಗ ನಾವು ಮಣ್ಣು ವರದಿನಲ್ಲಿ ಒಂದು ಎಕರೆಗೆ ಅಟ್ಲೀಸ್ಟು ಸುಣ್ಣವನ್ನು ಬಿಡಿಸ್ಬೇಕಾಗುತ್ತೆ. ಸುಣ್ಣ ಅಂತ ನಮ್ಮ ಏನು ಕೃಷಿ ಕೇಂದ್ರಗಳಲ್ಲಿ, ರೈತ ಕೇಂದ್ರಗಳಲ್ಲಿ ಕೃಷಿ ಸುಣ್ಣವನ್ನು ಸಿಗುತ್ತೆ. ಅದನ್ನು ನಾವು ಎಕರೆಗೆ ಸಾಮಾನ್ಯವಾಗಿ ಒಂದು 200-400 kg ಬಳಕೆ ಮಾಡಬೇಕಾಗತ್ತೆ. ಒಂದು ಅಟ್ಲೀಸ್ಟ್ ನಾವು ಯಾರೇ ಒಂದು ರೈತರು ಅಂದರೆ ಸುಣ್ಣವನ್ನು ಬಳಸಿ ಒಂದು ಉಳಿ ಮಣ್ಣನ್ನು ನಿರ್ವಹಣೆ ಮಾಡ್ಬೋದು. ಅದರ ಜೊತೆಗೆ ನಾವು ಏನು ಚೌಳು ಮಣ್ಣು, ಸಾರ ಮಣ್ಣು ಅಂತ ಕರಿತೆ ಒಣ ಪ್ರದೇಶಗಳಲ್ಲಿ ಅದು ಜಿಪ್ಸಮ್ನ ಬಳಸಿ ಅಂತ ನಾವು ಹೇಳ್ತಾ ಇದ್ದೀವಿ. ಒಟ್ಟಾರೆಯಾಗಿ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಪೋಷಕಾಂಶ ನಿರ್ವಹಣೆ ಮಾಡಬೇಕು ಅಂತ ಈ ಉಳಿ ಮಣ್ಣಿಗೆ ಸುಣ್ಣವನ್ನು ಬಿಡಿಸ್ಬೇಕಾಗುತ್ತೆ ಮತ್ತು ಕ್ಷಾರ ಮಣ್ಣಿಗೆ ಒಂದು ಜಿಪ್ಸಮ್ ಬಳಕೆಯನ್ನು ಮಾಡಬೇಕಾಗುತ್ತೆ ಪದಾರ್ಥಗಳನ್ನು. ಇದರ ಜೊತೆಗೆ ನಮಗೆ ಇನ್ನೊಂದು ಏನಪ್ಪ ತಿಳಿದು ಬಂತು ಅಂತಂದರೆ, ಮಣ್ಣಿಗೆ ಒಂದು ಜೀವ ಇದೆ. ಸಾವಯವ ಇಂಗಾಲ ಅತಿ ಹೆಚ್ಚು ಬೇಕಾಗುತ್ತದೆ.
ಇವತ್ತು ನೀರಾವರಿ ಪ್ರದೇಶ ಆಗಿರೋದ್ರಿಂದ ಇದು ಅದರಲ್ಲೂ ಕೂಡ ಮಣ್ಣಿನ ತೊಂದರೆ ಆಗ್ತಾಯಿದೆ. ಇವತ್ತು ಸಾವಯವ ಅಂಶ ಇವತ್ತು ಕಡಿಮೆ ಆಗ್ತಿದೆ. ಅದಕ್ಕೆ ಹೆಚ್ಚು ಸಾವಯವ ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಮಣ್ಣಿನಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ರೈತರ ಜಮೀನುಗಳು, ನಾನು ಸಾಕಷ್ಟು ಕಡೆ ಒಂದು ಜಮೀನುಗಳಿಗೆ ಭೇಟಿ ನೀಡಿದ್ದೇನೆ. ಅಲ್ಲಿ ರೈತರ ಜೊತೆ ನಾನು ಒಡನಾಟವನ್ನು ಇಟ್ಕೊಂಡಿದ್ದೇನೆ. ಆ ರೈತರುಗಳು ಹೇಳ್ತಾ ಇದ್ದಾರೆ, ಒಂದು ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ರೈತರು ನಮ್ಮ ಈ ಭಾಗದಲ್ಲಿ ಭತ್ತವನ್ನು ಬೆಳೀತಾರೆ. ಭತ್ತ ಬೆಳೆದು ಅದನ್ನು ಖಾಲಿ ಬಿಡ್ತಾರೆ. ಹಂಗೆ ಬಿಡಬಾರ್ದು. ಅಟ್ಲೀಸ್ಟ್ ಈ ಮುಂಗಾರಿನಲ್ಲಿ ಬರ್ತಕ್ಕಂತಹ ಸಮಯದಲ್ಲಿ ಎಲ್ಲರೂ ಹಸಿರೆಲೆ ಗೊಬ್ಬರವನ್ನು ಬಳಕೆ ಮಾಡಬೇಕಾಗುತ್ತೆ. ಹಸಿರೆಲೆ ಗೊಬ್ಬರ ಅಂತಂದರೆ ನಮಗೆ ಒಂದು ಭತ್ತ ಆದ ನಂತರ ಈ ಮುಂಗಾರಿನ ಸಮಯದಲ್ಲಿ ಅಥವಾ ಮುಂಗಾರು ಇನ್ನೂ ಒಂದು ಬೆಳೆ ತಗೊಂಡು ಒಟ್ಟಾರೆಯಾಗಿ ಹಸಿರೆಲೆ ಗೊಬ್ಬರಗಳನ್ನು ನಾವು ಬಳಸಿ, ಮತ್ತು ಹೆಚ್ಚು ಸಾವಯವ ಗೊಬ್ಬರಗಳನ್ನು ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಮತ್ತು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅದನ್ನೆಲ್ಲ ಬಳಕೆ ಮಾಡಿದ್ರೆ ನಿಜವಾಗ್ಲೂ ಸಾವಯವ ಒಂದು ಅಂಶ, ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ. ಒಂದು ಮಣ್ಣಿನ ಒಂದು ಸುಸ್ಥಿರವಾಗಿ ಚೆನ್ನಾಗಿರ್ತದೆ ಅಂತ ನಾನು ಇವತ್ತು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದ್ರ ಜೊತೆಗೆ ನಾನು ಆಗಲೇ ಹೇಳಿದೆ, ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಇದರ ಜೊತೆಗೆ ನಮ್ಮ ಮೈಸೂರಿನಲ್ಲಿ ನಮ್ಮ ಕೃಷಿ ಇಲಾಖೆ ಅವ್ರದ್ದು ಕೂಡ ಒಂದು ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಅದನ್ನು ಕೂಡ ರೈತ ಬಾಂಧವರು ಬಳಕೆ ಮಾಡ್ಕೋಬೋದು. ಮತ್ತು ತೋಟಗಾರಿಕೆ ಇಲಾಖೆಯವ್ರದ್ದು ಒಂದು ಮಣ್ಣು ಪರೀಕ್ಷಾ ಕೇಂದ್ರ, ಅದು ಎಲ್ಲಿದೆ ಅಂತ ನೋಡೋದಾದರೆ, ಒಂದು ನಮಗೇನು ರಂಗಸಮುದ್ರ, ನಮ್ಮ ಮೈಸೂರಿನ ಒಂದು ಬನ್ನೂರು ರಸ್ತೆಯಲ್ಲಿರುವ ರಂಗಸಮುದ್ರ ಒಂದು ಗ್ರಾಮದಲ್ಲಿ ಜೈವಿಕ ಗೊಬ್ಬರಗಳ ಕೇಂದ್ರ ಮತ್ತು ತೋಟಗಾರಿಕೆ ಇಲಾಖೆ ಇದೆ. ಅಲ್ಲಿ ಒಂದು ಪರಿಪೂರ್ಣವಾದ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಅಲ್ಲಿ ಒಂದು NPK ನ್ಯೂಟ್ರಿಯೆಂಟ್ಸು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ರೈತ ಬಾಂಧವರು ಅದನ್ನು ಉಪಯೋಗನ ಪಡ್ಕೊಂಡು, ಒಟ್ಟಾರೆ ಹೇಳಬೇಕು ಅಂದರೆ ಮಣ್ಣು ಪರೀಕ್ಷೆಯನ್ನು ರೈತರು ಮಾಡಿಸಲೇಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಈ ಲಘು ಪೋಷಕಾಂಶಗಳನ್ನು ಪರೀಕ್ಷೆ ಮಾಡ್ತಿರಲ್ಲ, ಅದರಲ್ಲಿ ಏನಾದರೂ ಕೊರತೆಗಳು ಕಂಡು ಬಂದರೆ ಅದಕ್ಕೆ ಹೇಗಿರುತ್ತೆ ನಿಮ್ಮ ರೆಕ್ಟಿಫಿಕೇಷನ್ ಮೆಷರ್ಸ್? ಸರ್, ಈಗ ಮಣ್ಣು ಪರೀಕ್ಷೆ ಆರೋಗ್ಯ ಚೀಟಿನಲ್ಲಿ ರಸಸಾರ, ಲವಣಾಂಶ, ಪ್ರಮುಖ ಪೋಷಕಾಂಶಗಳು ಹಾಗೂ ಲಘು ಪೋಷಕಾಂಶಗಳು 4 ನಾವು ಇಲ್ಲಿ ಪರೀಕ್ಷೆ ಮಾಡ್ತೀವಿ. ಮ್ಯಾಂಗನೀಸ್, ದೆನ್ ಕಬ್ಬಿಣ, ಆಮೇಲೆ ಸತು, ಆಮೇಲೆ ಬೋರಾನ್. ಈ 4 ಅಂಶಗಳನ್ನ ಪ್ರಮುಖವಾಗಿ ಅಲ್ಲಿ ಪರೀಕ್ಷೆ ಮಾಡ್ತೀವಿ. ಅದು ಕೂಡ ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ ಈ ಪೋಷಕಾಂಶಗಳು. ಅವುಗಳ ಕೊರತೆಯು ಕೂಡ ಅದರಲ್ಲಿ ಎಷ್ಟು ಕೊರತೆ ಇದೆ ಮತ್ತು ಎಷ್ಟು ಪೂರಕವಾಗಿ ಆ ಕೊರತೆಗೆ ಪೂರಕವಾಗಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಅದು ಆರೋಗ್ಯ ಚೀಟಿನಲ್ಲಿ ಬಂದುಬಿಡುತ್ತೆ ಸರ್. ಅದರಲ್ಲಿ ಎಷ್ಟು ಕೊರತೆ ಇದೆ ಹೌದು, ವಿಧಾನನೂ ಹೇಳಿರ್ತೀವಿ ಸರ್. ಮಣ್ಣಿಗೆ ಹಾಕ್ಬೇಕಾದ್ರೆ ಹೌದು ಸರ್. ಈಗ ಉದಾಹರಣೆಗೆ ಮಾವಿನ ಬೆಳೆಯಲ್ಲಿ ಮ್ಯಾಂಗೋ ಸ್ಪೆಷಲ್ ಅಂತ ಬರುತ್ತೆ, ಅಥವಾ ಇದು ಬಾಳೆನಲ್ಲಿ ಬನಾನಾ ಸ್ಪೆಷಲ್ ಅಂತ ಬರುತ್ತೆ. ಇವೆಲ್ಲ ಈ ಥರ ಸ್ಪೆಷಲ್ ಈ ಥರ ಬಂದಿರೋಂಥ ಐಟಮ್ಸ್ಗಳೆಲ್ಲ ಇದರಲ್ಲೆಲ್ಲ ಲಘು ಪೋಷಕಾಂಶಗಳು ಇರುತ್ತೆ ಸರ್. ಇದರಲ್ಲಿ 4-5 ಲಘು ಪೋಷಕಾಂಶಗಳನ್ನ ಸೇರಿಸ್ಬಿಟ್ಟು ಆ ಮಿಶ್ರಣಗಳನ್ನ ತಯಾರು ಮಾಡಿರ್ತಾರೆ. ಆಮೇಲೆ ಮಾರುಕಟ್ಟೆಗಳಲ್ಲಿ ಇವು ಲಭ್ಯ ಇದೆ. ಲಘು ಪೋಷಕಾಂಶಗಳು ವಿವಿಧ ಬಗೆಯಲ್ಲಿ ಬರುತ್ತೆ ಮಾರುಕಟ್ಟೆಗಳಲ್ಲಿ. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ರೈತರೇ ಹೋಗ್ಬಿಟ್ಟು ಮಾರುಕಟ್ಟೆಯಿಂದ ಅವನ್ನ ತಗೊಂಬಂದು ಹಾಕ್ತಾ ಇರ್ತಾರೆ. ಒಂದು ಇಲ್ಲಿ ಮುಖ್ಯವಾದ ಅಂಶ ಅಂದರೆ ಏನಂದರೆ ಸರ್, ಈಗ ಒಂದು ನಾವು ಸಮತೋಲನ ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ ಸರ್. ಈಗ ಉದಾಹರಣೆಗೆ ಒಂದು ಬೆಳೆ ಎಷ್ಟು ಪೋಷಕಾಂಶಗಳನ್ನ ತೆಗೆದುಕೊಳ್ಳುತ್ತಲ್ಲ ಅಲ್ಲಿ ಅಷ್ಟು ಖಾಲಿ ಆಗುತ್ತೆ ಸರ್. ಆ ಮಣ್ಣಿನಲ್ಲಿ ಆ ಪೋಷಕಾಂಶಗಳು ಅಷ್ಟೇ ಪ್ರಮಾಣದ ಪೋಷಕಾಂಶಗಳನ್ನು ಮತ್ತೆ ಮಣ್ಣಿಗೆ ಒದಗಿಸ್ಬೇಕಾಗುತ್ತೆ ಸರ್. ಇಲ್ಲ ಅಂತ ಅಂದರೆ ಕ್ರಮೇಣವಾಗಿ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಪೋಷಕಾಂಶಗಳು ಪ್ರತಿ ಬೆಳೆ ಬೆಳೆದಾಗ್ಲೂ ಅಷ್ಟು ಪೋಷಕಾಂಶಗಳು ನಾವು ಮಣ್ಣಿನಲ್ಲಿ ಅದು ಸೇರಿಸಲೇಬೇಕಾಗತ್ತೆ. ಈಗ ಶಿವಕುಮಾರ್ ಸರ್ ಹೇಳುವಾಗೆ ಇದು ಸಾವಯವ ಇಂಗಾಲ ಚೆನ್ನಾಗಿದ್ದಾಗ ಮಾತ್ರ ಮಣ್ಣಿನ ಫಲವತ್ತತೆ ಭಾಳ ಚೆನ್ನಾಗಿರುತ್ತೆ. ನೀರಿನ ಹೀರುವಿಕೆ ಹಾಗೂ ಮಣ್ಣಿನ ಪೋಷಕಾಂಶಗಳ ಹೀರುವಿಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮಣ್ಣಿನ ಆರೋಗ್ಯ ಅಂತ ಅಂದರೆ ನಾವು ಒಂದೇ ಪದದಲ್ಲಿ ಹೇಳೋದಂದರೆ ಸಾವಯವ ಇಂಗಾಲ. ಈಗ ಗ್ರೇಟ್ ಸೈಂಟಿಸ್ಟ್ ಒಬ್ಬರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ದಂಥ ಫುಕುವೋಕ ಅಂತ ಇದ್ದರು. ಈಗ ನಮ್ಮ ಮಣ್ಣಿನಲ್ಲಿ ಮ್ಯಾಕ್ಸಿಮಮ್ ಅಂದರೆ 0.5 ಇಂದ 0.75% ಅಷ್ಟು ಮಾತ್ರ ಸಾವಯವ ಇಂಗಾಲ ಇದೆ ಸರ್. ಆ ಫುಕುವೋಕ ನಾವು ವಿಜ್ಞಾನಿ ಅವರ ಒಂದು ಹೊಲದಲ್ಲಿ 6% ಸಾವಯವ ಇಂಗಾಲ ಇತ್ತು ಸರ್. ಅಂದರೆ ಹೆಂಗಿರುತ್ತೆ ಅಂದರೆ ಮಣ್ಣು ಒಂಥರ ಸ್ಪಂಜ್ ಥರ ಇರುತ್ತೆ ಸರ್. ಸ್ಪಂಜಿಗೆ ನೀರು ಹಾಕಿದ್ರೆ ಹೆಂಗೆ ಹಿಡಿಯುತ್ತೋ ಅದೇ ರೀತಿಯಲ್ಲಿ ಹಾಕಿದ ಪೋಷಕಾಂಶಗಳೆಲ್ಲ ಕೂಡ ಸಸ್ಯಗಳು ಭಾಳ ಚೆನ್ನಾಗಿ ಅವನ್ನ ಹೀರ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಸರ್. ಈ ಮೈಕ್ರೋನ್ಯೂಟ್ರಿಯೆಂಟ್ಸಲ್ಲಿ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರೆ. ಹೌದು ಸರ್. ಅದರಲ್ಲೂ 2-3 ಬಗೆಯ ಇದಿದೆ. ಅದನ್ನು ಬಳಕೆ ಮಾಡೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ರೈತರಿಗೆ. ಏನಿದು ಈ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ಸು, ಇದನ್ನು ಯಾವ ರೀತಿ ಬಳಸಬೇಕು, ಮತ್ತು ರಸಗೊಬ್ಬರಗಳ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಬಳಸಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಅದ್ರ ಬಗ್ಗೆ ಒಂಚೂರು ಮಾಹಿತಿ. ಹೌದು ಸರ್. ಈಗ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದರೆ ಅಲ್ಲಿ ಎಲ್ಲ ರೀತಿಯಾದ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಅದು ರಸಗೊಬ್ಬರಗಳ ಜೊತೆ ಬಳಸಬಾರ್ದು
ಅನ್ನೋದು ಒಂದಿದೆ. ಫಸ್ಟ್ ಏನಂದ್ರೆ ರಸಗೊಬ್ಬರಗಳ ಜೊತೆ ಈ ಯೂರಿಯಾ, DAP, ಸಿಂಗಲ್ ಸೂಪರ್ ಫಾಸ್ಫೇಟ್ ಇದ್ರ ಜೊತೆ ಬಳಸಬೇಕು. ಮೈಕ್ರೋ ನ್ಯೂಟ್ರಿಯೆಂಟ್ ಒಂದು ಲಘು ಪೋಷಕಾಂಶಗಳು ಬೇಕಾಗಿರೋದು ಸಣ್ಣ ಪ್ರಮಾಣ ಕಡಿಮೆ. ಆದರೆ ಇವತ್ತಿನ ಇದರಲ್ಲಿ ಯಾವಾಗಲೇ ನಮ್ಮ ಇವರು ಹೇಳಿದ್ರು ನ್ಯೂಟ್ರಿಯೆಂಟ್ ಸ್ಪೆಷಲ್, ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪೆಷಲ್ ಅಂತ ಬಳಸ್ತಾರೆ. ಅದನ್ನು ಬಳಸ್ಕೊಂಡ್ರೆ ಒಳ್ಳೆಯದು. ಅದರಲ್ಲೂ ನಮಗೆ ಜಿಂಜರ್ ಸ್ಪೆಷಲ್, ಅದು ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟು, ಅಂದರೆ ಹೀರ್ಕೊಳ್ಳೋದು ಅಂತ. ಅದರಲ್ಲಿ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟು ಎಲ್ಲ ರೀತಿಯ ಕಂಟೆಂಟ್ ಇದೆ ಅಂತ ಅದನ್ನು ಬಳಸ್ಬೋದು. ಈಗ ಇದ್ರ ಜೊತೆಗೆ ಅರಿಶಿಣದ ಟರ್ಮರಿಕ್ ಸ್ಪೆಷಲ್ ಬರ್ತಾಯಿದೆ, ಜಿಂಜರ್ ಸ್ಪೆಷಲ್ ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪೆಷಲ್ ಇದೆ. ಒಟ್ಟಾರೆಯಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಪ್ರಮಾಣ ಕಡಿಮೆ ಬೇಕಾಗಿದೆ, ಬಟ್ ಅದರ ಒಂದು ಪ್ರಾಮುಖ್ಯತೆ ಪ್ರಧಾನ ಪೋಷಕಾಂಶಗಳ ರೀತಿಯೇ ಬೆಳೆಗಳಿಗೆ ಬೇಕಾಗ್ತದೆ. ಅಂದರೆ ಮಣ್ಣಿಗೆ ಹಾಕೋದಕ್ಕೂ ಸಿಂಪರಣೆ ಮಾಡೋಕ್ಕೂ ಏನಾದ್ರು ವ್ಯತ್ಯಾಸ ಇರುತ್ತಾ? ಹೌದು ಸರ್. ಈಗ ನಾವು ಸಾಮಾನ್ಯವಾಗಿ ಶುಂಠಿನಲ್ಲಿ ಪೋಷಕಾಂಶಗಳು ಬೇಗ ಬೇಕಾಗುತ್ತೆ. ಅದು ಪೋಷಕಾಂಶಗಳು ಇರುವ ಒಂದು ಸಸ್ಯಗೈತೆ. ಸಾಮಾನ್ಯವಾಗಿ ಅಲ್ಲಿ ಒಂದು ಐರನ್ ಅಂತಕ್ಕಂಥದ್ದು, ಆ ಶುಂಠಿಯ ಎಲೆಗಳು ಒಂದು ಬಿಳಿ ಹಳದಿ ಬಣ್ಣಕ್ಕೆ ಇರುತ್ತದೆ. ಆವಾಗ ಅದು ಶುಂಠಿನಲ್ಲಿ ಒಂದು ಕಬ್ಬಿಣದ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತಕ್ಕಂಥದ್ದು ಪೋಷಕಾಂಶ ಕೊರತೆ ಅಂತ ನಮಗೆ ಸಾಮಾನ್ಯವಾಗಿ ರೈತರುಗಳು ಹೇಳ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡಿದ್ರೆ, ಮಣ್ಣಿಗೆ ಸೇರಿಸಿದ್ರೆ ಮಣ್ಣಿನಲ್ಲಿ ಅದು ಹೀರ್ಕೊಂಡು ಮತ್ತೆ ಗಿಡಗಳಿಗೆ ಕೂಡ ಟೈಮ್ ತಗೊಳುತ್ತೆ. ಅಂತಹ ಸಮಯದಲ್ಲಿ ನಾವು ಪೋಲಿಯರ್ ಅಪ್ಲಿಕೇಶನ್ನ ರೆಕಮೆಂಡ್ ಮಾಡ್ತೀವಿ. ಪೋಲಿಯರ್ ಅಪ್ಲಿಕೇಶನ್ ಏನು ಸಿಂಪರಣೆ ಮಾಡಿದ್ರೆ ಖಂಡಿತವಾಗಿಯೂ ಅದನ್ನು ಒಂದು ನಿರ್ವಹಣೆ ಮಾಡ್ಬೋದು, ಪೋಷಕಾಂಶಗಳ ಕೊರತೆ ನಿರ್ವಹಣೆ ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ಕೊರತೆ ಲಕ್ಷಣಗಳು ಮತ್ತು ಅದನ್ನು ಆಧಾರವಾಗಿ ಇಟ್ಕೊಂಡು ಬೆಳೆಗೆ ಏನು ಪೋಷಕಾಂಶಗಳನ್ನು ಕೊಡುವಂತಹ ಮಾಹಿತಿ ಕೂಡ ಮಣ್ಣು ಪರೀಕ್ಷಾ ವರದಿಯಿಂದ ಗೊತ್ತಾಗುತ್ತೆ. ಅದನ್ನು ನೀವು ರೈತರಿಗೆ ಹೇಳ್ಕೊಡ್ತೀರಿ. ಅಂದರೆ ಏನಾಗುತ್ತೆ ಸರ್, ಈಗ ನಿಮಗೆ ವಿವಿಧ ಬೆಳೆಗಳಲ್ಲಿ ವಿವಿಧ ರೀತಿಯ ಪೋಷಕಾಂಶಗಳ ಕೊರತೆಗಳು ಕಂಡು ಬಂದಿದೆ. ಈಗಾಗಲೇ ವಿಜ್ಞಾನಿಗಳು ಕಂಡುಹಿಡಿದ್ರ ಪ್ರಕಾರ ಬಹುತೇಕ ಪೋಷಕಾಂಶಗಳ ಕೊರತೆಗಳು ಎಲ್ಲ ಬೆಳೆಗಳಲ್ಲೂ ಕೂಡ ಈಗ ಕಂಡುಹಿಡಿದಿದ್ದಾರೆ. ಸೊ ಅದನ್ನು ಬಿಂಬಿಸೋಂಥ ಚಿತ್ರಗಳು ನಮ್ಮ ಪ್ರಯೋಗಾಲಯದಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ತರಬೇತಿ ಕಾರ್ಯಕ್ರಮದಲ್ಲೂ ಕೂಡ ಅದ್ರ ಬಗ್ಗೆ ನಾವು ಮಾಹಿತಿ ಹಂಚ್ಕೊತಾ ಇರ್ತೀವಿ. ರೈತರಿಗೆ ಬೇಕಾದ ಮಾಹಿತಿ ಆಗಿರುತ್ತೆ, ಅದನ್ನು ಹಂಚ್ಕೊತಾ ಇರ್ತೀವಿ. ಆ ಒಂದು ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಲ್ಲ, ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಸರ್. ಕೊರತೆ ಲಕ್ಷಣಗಳು ಕಂಡು ಬಂದಾಗ ರೈತರಿಗೆ ಆ ಮಾಹಿತಿ ಕೊಟ್ಟರೆ, ಉದಾಹರಣೆಗೆ ಸಾರಜನಕ ಕೊರತೆ ಇದ್ದರೆ ಕೆಳಭಾಗದ ಎಲೆಗಳು ಎಲ್ಲವೂ ಹಳದಿಯಾಗಿ ಪರಿವರ್ತನೆಗೊಳ್ತವೆ. ಯಾಕಂದರೆ ಸಾರಜನಕ ಪತ್ರಹರಿತಿಗೆ ಬೇಕಾಗಿರೋಂಥ ಚಾರ್ಟ್ಗಳೇ ಇವತ್ತು ಇದೆ ಸರ್, ಇದೆ, ಅದು ಕೂಡ ಇದೆ. ರೈತರಿಗೆ ಅಷ್ಟು ಅಡ್ವಾನ್ಸ್ ಆಗಿರೋಂಥ ರೈತರು ಕೂಡ ಇದ್ದಾರೆ ಸರ್. ಅದನ್ನು ಕೂಡ ಉಪಯೋಗಿಸ್ಕೊಂಡು ಅವರು ಅದನ್ನ ಲಾಭ ಪಡ್ಕೊತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿ ಒಂದು ಪೋಷಕಾಂಶದ ಲಭ್ಯತೆ ಹಾಗೂ ಅದರದ ಸಮರ್ಪಕ ನಿರ್ವಹಣೆಗೆ ಈ ಮಣ್ಣು ಪರೀಕ್ಷೆ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಸರ್. ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಅಂತಿಮವಾಗಿ ರೈತ ಬಾಂಧವರಿಗೆ ತಿಳಿಸೋದು ಏನಂತಂದರೆ, ನಮ್ಮ ಒಂದು ಏನು ಬೆಳೆ ಉತ್ಪಾದನೆ ಚೆನ್ನಾಗಿರಬೇಕು ಅಂತ ನಾವು ಅಂದ್ಕೊಂಡ್ರೆ, ಒಂದು ನಮ್ಮ ಆದಾಯನೂ ಹೆಚ್ಚಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ, ಮಣ್ಣು ಪರೀಕ್ಷೆಯನ್ನು ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರಗಳು ಮಾಡಿಸಿ ಮಣ್ಣು ಪರೀಕ್ಷಾ ವರದಿ ಮೇಲೆ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಾಗತ್ತೆ. ಇವತ್ತು ಹೆಚ್ಚು ಹೆಚ್ಚು ಬೆಳೆಗಳ ಉತ್ಪಾದನೆ ಮಾಡಬೇಕು ಅಂದಾಗ ನಾವು ವೈಜ್ಞಾನಿಕವಾದ ಒಂದು ಕೃಷಿಯನ್ನು ಮಾಡಬೇಕು. ವೈಜ್ಞಾನಿಕ ಕೃಷಿಯನ್ನು ಮಾಡಬೇಕು ಅಂತ ಒಂದು ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಲೇಬೇಕಾಗುತ್ತೆ. ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕೆ ಮಣ್ಣು ಪರೀಕ್ಷಾ ವರದಿ ಒಂದು ಪ್ರಮುಖವಾಗಿರುತ್ತೆ. ಅದರ ಜೊತೆಗೆ ನಾವು ಏನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತಂದರೆ ನಮಗೆ ಏನಿವತ್ತು ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕಾಗುತ್ತೆ, ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಮಣ್ಣಿಗೆ ಒಂದು ಜೀವಂತವನ್ನು ಇನ್ನೂ ಹೆಚ್ಚಿಸ್ಕೋಬೇಕು ಅಂದಾಗ ನಾವು ಬಯೋಫರ್ಟಿಲೈಸರ್ ಅಂತ ಹೇಳ್ತೀವಿ. ಜೈವಿಕ ಗೊಬ್ಬರಗಳು, ಜೈವಿಕ ಜೀವಾಣುಗಳನ್ನು ನಾವು ಹೆಚ್ಚು ಬಳಸಿ, ಮತ್ತು ಇವತ್ತು ನೈಸರ್ಗಿಕ ಕೃಷಿಯ ಕಡೆ ಇವತ್ತು ನಮ್ಮ ಭಾರತ ಕೃಷಿ ಒಲವನ್ನು ಹೊಂದುತ್ತಿದೆ. ಅದನ್ನು ಕೂಡ ನಾವು ಏನು ಇದರ ಜೊತೆಗೆ ಒತ್ತನ್ನು ಕೊಡಬೇಕಾಗುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ, ನಮ್ಮ ರೈತ ಬಾಂಧವರಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಮತ್ತು ತಿಳ್ಕೊಬೇಕು ಅಂದಾಗ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಭೇಟಿ ಮಾಡಿ, ಮತ್ತು ಮಣ್ಣು ವಿಜ್ಞಾನಿಗಳನ್ನು, ಕೃಷಿ ವಿಜ್ಞಾನಿಗಳನ್ನು, ಕೃಷಿ ಇಲಾಖೆಯ ಒಂದು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದರ ನಿರ್ವಹಣೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬೆಳೆ ಉತ್ಪಾದನೆ ನಮ್ಮೆಲ್ಲರ ಪಾತ್ರ ಇದೆ ಅಂತ ನಾನು ತಿಳಿಸ್ತೇನೆ. ಮತ್ಸ್ಯತರಂಗ. ಮಾರ್ಚ್ 10ನೇ ತಾರೀಖು ಸೋಮವಾರ ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಬಂಗಡಿ ಮೀನು ಬಳಕಿದಾಗ ಬೆಳಿಗ್ಗೆ 10:30ಕ್ಕೆ ಮುತ್ತು ಕೃಷಿಯ ಪ್ರಾತ್ಯಕ್ಷತಾ ತರಬೇತಿ. ಮುತ್ತೊಂದ ತಂದೆ ಕಡಲಾಳದಿಂದ ಅದೇ ಅಂದ ಎಲ್ಲಿ ಕಂಡೆ. ನಂತರ ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ. ನೀನೊಂದು ಮಿಂಚಿ ಓಡಾಡಿದೆ
ಬನ್ನಿ ಭಾಗವಹಿಸಿ. ಮಾರ್ಚ್ 10ನೇ ತಾರೀಖು ಸೋಮವಾರ ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ. ಕೊನೆಯದಾಗಿ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಮಣ್ಣಿನ ಆರೋಗ್ಯವೇ ಮನುಷ್ಯನ ಆರೋಗ್ಯ. ರೈತ ಬಾಂಧವರಲ್ಲಿ ನನ್ನ ಮನವಿ ಅಂದರೆ, ಮಣ್ಣಿನ ಆರೋಗ್ಯ ಕಾಪಾಡಿದರೆ ಮಾನವನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಇದರಿಂದಲೇ ಅತಿಯಾದ ಪೋಷಕಾಂಶಗಳನ್ನು ನೀಡಿದ್ರಿಂದ ಬೇರೆ ಬೇರೆ ರೀತಿಯ ಹಾನಿಕಾರಕ ರೋಗಗಳು ಮನುಷ್ಯನಿಗೂ ಕೂಡ ಬರ್ತಾ ಇದೆ. ಹಾಗಾಗಿ ರೈತ ಬಾಂಧವರಲ್ಲಿ ಕಳಕಳಿ ಮನವಿ ಅಂದರೆ, ಪ್ರತಿ 2 ವರ್ಷಕ್ಕೊಮ್ಮೆಯಾದರೂ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾಪಾಡಿ ಹಾಗೂ ದೇಶದ ಆರೋಗ್ಯವನ್ನು ಕಾಪಾಡಿ ಅಂತ ನಾನು ವಿನಂತಿಸ್ತೀನಿ. ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ಮೋಹನ್ ಕುಮಾರ್ ಅವರೇ 9731062062. ಇನ್ನೊಮ್ಮೆ 9731062062. ಇನ್ನೂ ಒಂದು ಸರಿ ಹೇಳ್ಬಿಡಿ. 9731062062. ತಮ್ಮದು ಡಾಕ್ಟರ್ ಶಿವಕುಮಾರ್ ಅವರು? ಖಂಡಿತವಾಗಿಯೂ ಸರ್. ನನ್ನ ಮೊಬೈಲ್ ಸಂಖ್ಯೆ 8867372730. ಇನ್ನೊಮ್ಮೆ 8867372730. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 8867372730. ಒಳ್ಳೆಯದು ಡಾಕ್ಟರ್ ಶಿವಕುಮಾರ್ ಅವರೇ ಹಾಗೂ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ಮಣ್ಣು ಪರೀಕ್ಷೆ ಮಹತ್ವ ಮತ್ತು ಮಾದರಿ ಸಂಗ್ರಹಣಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಮಣ್ಣು ಪರೀಕ್ಷೆ ಮಹತ್ವ ಮತ್ತು ಮಾದರಿ ಸಂಗ್ರಹಣೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಮೋಹನ್ ಕುಮಾರ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್. ಮುಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಭೌಗೋಳಿಕ ಸೂಚಿತ ಸಾಂಪ್ರದಾಯಿಕ ಬೆಳೆಗಳ ಬೇಸಾಯ, ವಿಸ್ತರಣೆ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಮತ್ತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮಂಜುನಾಥ್. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು